ಬಹಳ ಬಹಳ ಸಂತೋಷ. ಮರ ಹತ್ತಿ ಮರದ ಮೇಲೆ ತಿಂತಾ ಇದ್ವಿ ಹಣ್ಣು. ಇನ್ನೂ ತುಂಬ ಪಟಿಂಗರಿದ್ರು. ಪಂಚಪಾಂಡವರು ಅಂತ ಇದ್ರು ಅವಾಗ ನಾವು PUC ಓದ್ಬೇಕಾದ್ರೆ. ಪೇಪರ್ ಗಾಡಿ ಸಿಗ್ತಿತ್ತು, ಅದು ಇಳಿಯೋದು, ಇನ್ನೊಂದು ಊರಿಗೆ ಹೋಗೋದು. ಇದು ಒಂದು ಬಹಳ ದೊಡ್ಡ ಕಾರ್ಯಕ್ರಮ. ಮತ್ತು ಈ ಥರ ಒಂದು ಸಮಾರಂಭ ಬಹಳ ವಿರಳ ಸಿಗುವುದು. ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕ್ರಶ್ ಆಗಿದಂತ ಯಾರಾದರೂ ಇದ್ದಾರಾ ಸರ್? ಇಲ್ಲ, ಆ ಥರ ಏನೂ ಇಲ್ಲ. ದೂರದ USA ಇಂದ ಬಂದಂತಹ ವಿಶೇಷ ಅತಿಥಿ ನಿಮಗೆ ಪರಿಚಯ ಮಾಡಿಕೊಡ್ತೇನೆ ನಾನು. ಸರ್, ನಿಮ್ಮ ಹೆಸರು ಹೇಳಿ ಮೊದಲು. ಮೋಹನ್ ಹೊಸಳಯ್ಯ. ನಾನು ಕ್ಯಾಲಿಫೋರ್ನಿಯಾದಿಂದ ಬಂದಿರೋದು. ಕ್ಯಾಲಿಫೋರ್ನಿಯಾ ಡ್ಯಾನ್ವೆಲ್ ಅಂತ ಒಂದು ಸಿಟಿ ಇದೆ. ಈ ಊರಿನಲ್ಲಿ ನಾನು ಮುಂಚೆ ಏನು ಉದ್ಯೋಗ ಮಾಡ್ತಾ ಇದ್ರಿ ಅಂತ ಹೇಳ್ಬಿಡಿ. ನಾನು ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇನೆ. ನೀವು ಈ ಶಾಲೆಯ ಹಳೆ ವಿದ್ಯಾರ್ಥಿಯ ಅಲ್ವಾ? ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಅಲ್ಲದಿದ್ದರೂ ಸಹ ನಾನು ಈ ಊರಿನಲ್ಲಿ ಸುಮಾರು 20 ವರ್ಷಗಳ ಕಾಲ ಇಟ್ಕೊಂಡಿದ್ದೇನೆ. ಈ ಊರಿನ ಪ್ರೈಮರಿ ಸ್ಕೂಲ್ ಮತ್ತು ಈ ಶಾಲೆ ಕಾರ್ಯಕ್ರಮಕ್ಕಾಗಿ ಇಲ್ಲಿಗೆ ಬಂದವರು ಈಗ? ಹೌದು, ಈ ಶಾಲೆಯ ಕಾರ್ಯಕ್ರಮವನ್ನು ನೋಡಲು ನಾನು ಇಲ್ಲಿಗೆ ಬಂದಿದ್ದೇನೆ. ಮತ್ತು ನನ್ನ ಬಹಳಷ್ಟು ಸುಮಾರು 20 ವರ್ಷಗಳ ಬಗ್ಗೆ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ನಿಮಗೊಂದು ಮೆಚ್ಚುಗೆ. ವೀಕ್ಷಕರು ನೋಡ್ತಾ ಇರ್ಬೋದು, ನಾವು ಸರ್ಕಾರಿ ಶಾಲೆ ಅಂದ ತಕ್ಷಣ ಈ ಭಾಗದ ಮಂದಿ ಮಾತ್ರ ಆಚರಣೆ ಮಾಡ್ತಿದ್ದಾರೆ ಅಂದ್ಕೊಳ್ತಿರ್ಬೋದು. ಆದರೆ ಇವರು ಈ ಶಾಲೆಯಲ್ಲಿ ಓದಿಲ್ಲ, ಈ ಶಾಲೆಯಲ್ಲಿ ಕಲ್ತಿಲ್ಲ, ಈ ಶಾಲೆಯ ಜೊತೆಗೆ ಅಷ್ಟು ಒಡನಾಟ ಇಲ್ಲ. ಆದರೆ ಊರಿನ ಒಡನಾಟ, ಶಾಲೆಯ ಬಗೆಗಿನ ಗೌರವ, ಅಭಿಮಾನದಿಂದ ಅಮೇರಿಕಾದಿಂದ ಇಲ್ಲಿಗೆ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕಾಗಿ, ಸಂಭ್ರಮಕ್ಕಾಗಿ. ಜೊತೆಗೆ ಗುರುವಂದನೆಯನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಅದರಲ್ಲಿ ನಾನು ಕೂಡ ಭಾಗಿಯಾಗಬೇಕು, ನನ್ನ ಊರಿನ ಕಾರ್ಯಕ್ರಮ ಅನ್ನುವಂಥ ಭಾವನೆ ಇದೆ ಅಲ್ಲ, ಅದಕ್ಕಾಗಿ ಒಂದು ದೊಡ್ಡ ಮೆಚ್ಚುಗೆಯನ್ನು ಇವರಿಗೆ ವ್ಯಕ್ತಪಡಿಸಬೇಕು. ಸರ್, ನೀವು ಹೇಳ್ತಾ ಇದ್ರಿ ನಿಮ್ಮ ಊರಿನ ಬಗೆಗಿನ, ನಿಮ್ಮ ಈ ಊರಿನ ಒಡನಾಟದ ಜೊತೆಗಿನ ಒಡನಾಟವನ್ನು ಹೇಳ್ತಾ ಇದ್ರಿ. ಮುಂದುವರಿಸಿ ಸರ್, ಏನೆಲ್ಲ ಖುಷಿಯ ಕ್ಷಣಗಳನ್ನು ನೀವು ಈ ಊರಿನಲ್ಲಿ ಕಳೆದಿದ್ದೀರಿ, ಏನೆಲ್ಲ ನೆನಪುಗಳಿದ್ದಾವೆ ಅಂತ? ಧನ್ಯವಾದಗಳು. ನೀವು ಬಹಳ ಅಷ್ಟು ದೂರ ನಾನು ಇಲ್ಲಿಗೆ ಬಂದು ಕೆಲವು ಮಾತನಾಡಲು ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ. ನನ್ನ ಬಾಲ್ಯ ದಿನಗಳು ಅಂದರೆ ನಾನು ಕಾಲೇಜಿನಲ್ಲಿ ಓದಿದ್ದೀನಿ. PUC ಕಾಲೇಜಿನಲ್ಲಿ ನಾನು ಕೊಣಂದೂರಿನಲ್ಲಿ ಓದಿರೋದು. ಬಹಳಷ್ಟು ನಾವು ಇಲ್ಲಿ ಈ ನದಿಯಲ್ಲಿ ಈಜೊಡಿಯೋದಾಗಲಿ, ಕ್ರಿಕೆಟ್ ಆಟ ಆಡೋದಾಗಲಿ, ವಾಲಿಬಾಲ್ ಆಟ ಆಡೋದಾಗಲಿ, ಜಾವ್ಲಿನ್ ಥ್ರೋ ಆಗಲಿ, ಬಹಳಷ್ಟು ಆಟಗಳನ್ನು. ಮತ್ತು ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ನಮ್ಮ ಸ್ನೇಹಿತರು ಬಹಳ ಜನ ಇಲ್ಲಿದ್ದಾರೆ. ಮತ್ತು ನಾವು ಕೊಣನೂರಿನ ರೆಪ್ರೆಸೆಂಟ್ ಮಾಡ್ತಾಯಿದ್ವಿ ಕ್ರಿಕೆಟ್ ಟೀಮ್ಗೆ. ಸಾಲಿಗ್ರಾಮ ಮತ್ತು ವಿರಾಜಪೇಟೆ, ಅರ್ಕಲ್ಗೂಡ್ ಟೀಮು. ಅವಾಗ ತುಂಬ ಒಳ್ಳೊಳ್ಳೆ ಕ್ರಿಕೆಟ್ ಪ್ಲೇಯರ್ ಇದ್ದರು. ಕ್ರಿಕೆಟ್ ಇಂಟ್ರೆಸ್ಟ್ ಜಾಸ್ತಿ ಇಸ್ತಾ? ಒಳ್ಳೆ ಪ್ಲೇಯರ್ ನೀವು? ವಾಲಿಬಾಲು ಅಷ್ಟೇ. ಕೆಲವರು ನಮ್ಮ ಸ್ನೇಹಿತರಿದ್ದರು, ತುಂಬ ಚೆನ್ನಾಗಿ ಆ ಸಮಯದಲ್ಲಿ ಆಟ ಆಡ್ತಾಯಿದ್ರು. ಅವ್ರ ಜೊತೆ ಸೇರಿಕೊಂಡು ವಾಲಿಬಾಲ್ ಟೂರ್ನಮೆಂಟ್ ಎಲ್ಲ ವಿನ್ ಆಗ್ತಾಯಿದ್ವಿ. ಯಾವ ಪೊಸಿಷನಲ್ಲಿ ಆಡ್ತಾಯಿದ್ರಿ ವಾಲಿಬಾಲ್? ನಾನು ಸ್ವಲ್ಪ ಹೆಲ್ಪರ್, ಲಿಫ್ಟ್ ಮಾಡಿಕೊಡ್ತಾ ಇದ್ದೆ ಚೆನ್ನಾಗಿ. ಎಲ್ಲರೂ ನನ್ನನ್ನು ಲಿಫ್ಟಿಗೆ ಹಾಕ್ಕೊಳ್ತಾಯಿದ್ರು. ರಾಮಣ್ಣ ಅಂತ ಒಬ್ಬರು ಹಿಟ್ಟರ್ ಇದ್ದರು. ಮತ್ತು ಬಶೀರ್ ಅಂತ, ಹುಸೇನ್ ಅಂತ ಅವರು ಹಿಟ್ ಹೊಡಿತಾಯಿದ್ರು. ಕೂಡ್ಗೆ ಟೀಮ್ ಮೇಲೆ ಇದಿರುತ್ತಲ್ಲ, ಫಿಸಿಕಲ್ ಕಾಲೇಜ್ ಇದೆಯಲ್ಲ, ಅಲ್ಲಿ ನಾವು ಅವ್ರ ಮೇಲೆ ಮ್ಯಾಚ್ ಆಡಿದ್ವಿ. ಹಿಂಗೆ ಕ್ರಿಕೆಟ್ನಲ್ಲಿ ಬ್ಯಾಟರ, ಬೌಲರ, ಆಲ್ರೌಂಡರ? ನಾನು ಆಲ್ರೌಂಡರು. ಆ ಸಮಯದಲ್ಲಿ ನಾನು ಬಿಗಿನಿಂಗಲ್ಲಿ ನಾನು ಅಷ್ಟೊಂದು ಇರ್ತಾ ಇರಲಿಲ್ಲ. ನನ್ನನ್ನು ಥರ್ಡ್ ಮ್ಯಾನಿಗೆ ತಳ್ಳಿಬಿಡ್ತಾಯಿದ್ರು. ಯಾಕೆಂದರೆ ನಾನು ಓಡ್ಬಿಟ್ಟು ಬಾಲ್ನ ಎತ್ಬಿಟ್ಟು ಈ ಕ್ರಿಕೆಟ್ ಬ್ಯಾಟರ್ ಹತ್ರ ಎಸಿತಾ ಇದ್ದೆ. ಭಾಳ ಚೆನ್ನಾಗಿತ್ತು. ಆಮೇಲೆ ನಾನು ಪೇಸ್ ಬೌಲರ, ಸ್ಪಿನ್ನರ ಸರ್? ಇಲ್ಲ, ನಾನು ಮೀಡಿಯಮ್ ಫಾಸ್ಟ್ ಆಗ್ತಿದ್ದೆ. ಮತ್ತು ಓಪನಿಂಗ್ ಇಲ್ಲಿ ಕಲ್ತಿದ್ದ ವಿದ್ಯದಿಂದ ನಾನು ಕಾಲೇಜ್ ಲೆವೆಲಲ್ಲೂ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ವಿ. ಮತ್ತು ಅದೇ ರೀತಿ ಮುಂದುವರಿಸ್ಕೊಂಡು ಕ್ಯಾಲಿಫೋರ್ನಿಯಾದಲ್ಲೂ ಕ್ರಿಕೆಟ್ ಮ್ಯಾಚ್ಗಳೆಲ್ಲ. ಟೆನ್ನಿಸ್ ಆಡ್ತಿದ್ರೆ ಅಥವಾ ಹಾರ್ಡ್ ಬಾಲ್ ಆಡ್ತಾ ಇದ್ದಾರೆ ಹೇಗೆ? ಅವಾಗ ನಾವು ಲೆದರ್ ಬಾಲ್ ಆಡ್ತಿದ್ವಿ. ಅವಾಗಲೇ ಲೆದರ್ ಬಾಲ್. ನಮಗೆ ಟೆನ್ನಿಸ್ ಬಾಲು ಇವಾಗ ಬಂದಿದ್ದು. ಬಟ್ ನಾವು ಶುರು ಮಾಡಿದ್ದು ನಮ್ಮ ಇದು ಕಾರ್ಕ್ ಬಾಲ್ ಇತ್ತು, ಅದನ್ನ ಮ್ಯಾಚಲ್ಲಿ ಟೆನ್ನಿಸ್ ಬಾಲ್ ಇತ್ತು, ಅವಾಗ ಆಡ್ತಾಯಿದ್ದಿದ್ದು. ಅಷ್ಟು ಚೆನ್ನಾಗಿ ಎಲ್ಲಾದರೂ ಅಷ್ಟೇ ಮ್ಯಾಚ್ಗೆ ಹೋಗ್ಬೇಕಾದ್ರೆ ಎಲ್ಲರನ್ನೂ ಸೇರಿಸ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ ಎಲ್ಲರನ್ನೂ ಎದ್ದೇಳಿಸಿ ಒಂದು ಬಸ್ಸಲ್ಲಿ ಅಥವಾ ವ್ಯಾನಲ್ಲೋ ಜೊತೆಗೆ ಹುಡ್ಕೊಂಡು ಗಲಾಟೆ ಮುಗಿಸ್ಕೊಂಡು ರಾತ್ರಿ 10 ಗಂಟೆಗೆ ಬರ್ತಾಯಿದ್ವಿ. ಭಾಳ ಚೆನ್ನಾಗಿರ್ತಾಯಿತ್ತು. ಆ ದಿನಗಳನ್ನ ನಮಗೆ ಮರೆಯೋಕ್ಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಇಲ್ಲಿ ಮೊದಲಿಂದನೂ ಅಷ್ಟೇ. ಆಮೇಲೆ ಈ ಊರಿನ ಒಂದು ಲಕ್ಷಣ ನೋಡಿ, ಬೇರೆ ಊರು ಬೇರೆ ಥರ ಇರ್ಬೋದು ನಿಮಗೆ, ಆದರೆ ನಮ್ಮ ಪೂರ್ವಿಕರು ಈ ಊರಿನ ಡಿಸೈನ್ ಮಾಡಿದ್ರಲ್ಲ,
100 ವರ್ಷಗಳ ಈಗ ಇದು 100 ವರ್ಷ ಆಗಿರ್ಬೇಕಾದ್ರೆ 100 ವರ್ಷದ ಹಿಂದೆ ಸ್ಕೂಲ್ ಅವರ ಕಲ್ಪನೆ ನೋಡಿ ಹೇಗೆ. ನಾನು ಇದನ್ನೇ ಮಾತಾಡ್ತಿದ್ದೆ ಸರ್. ನಿಮ್ಮ ಜೊತೆಗಿದ್ದವರು ಅನೇಕರನ್ನ ಮಾತಾಡ್ತಿದ್ದಾಗ ಆ ದೂರದೃಷ್ಟಿ, ಆ ಪರಿಕಲ್ಪನೆ, ನಮ್ಮ ಭವಿಷ್ಯ ಈಗ ಇರಬೇಕು ಅನ್ನೋ ಪರಿಕಲ್ಪನೆ ಇದೆಲ್ಲ, ಅದಕ್ಕಾಗಿ ಒಂದು ಜಾಗ ಕೊಟ್ಟಿದ್ದಿರ್ಬೋದು ಅಥವಾ ಒಂದು ಸಣ್ಣದಾಗಿ ಶಾಲೆಯನ್ನು ಆರಂಭ ಮಾಡಿ ನಮ್ಮ ಮುಂದಿನ ಪೀಳಿಗೆ, ಅವ್ರ ನಂತರದ ಪೀಳಿಗೆ ಒಂದು ಮೂಲ ಗಟ್ಟಿಯಾಗಿ ಒಂದು ಫೌಂಡೇಶನ್ ಹಾಕಿ ಕೊಡಬೇಕು ಅನ್ನೋ ಆ ಪರಿಕಲ್ಪನೆ, ಆ ದೂರದೃಷ್ಟಿ ಅಂದರೆ ಏನು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ. ಹೌದು, ನೀವು ಹೇಳಿದ್ದು ಬಹಳ 100ಕ್ಕೆ ಸತ್ಯವಾದ ಮಾತು. ಈಗ ನೋಡಿ, ಯಾವುದೇ ಊರಿನಲ್ಲೂ ನೋಡಿ ಒಂದು ಹಳ್ಳಿ ಎಲ್ಲೋ ಇರುತ್ತೆ, ಹಳದಿಡ್ತಾರೆ. ಆದರೆ ಈ ಊರಿನ ಪೂರ್ವಿಕರು ಡಿಸೈನ್ ಮಾಡಿದ್ರಲ್ಲ, ಈ ಊರು ಇವಾಗೆಲ್ಲ ಬೆಳೆದು ಬಿಟ್ಟಿದೆ ಬಿಡಿ. ಆದರೆ ಈ ಊರಿಗೆ ನೋಡಿ, ನದಿ ಅಲ್ಲಿದೆ, ನದಿಯಿಂದ ಮೇಲಕ್ಕೆ ಊರಿದೆ. ಮತ್ತು ಓಕೆ, ನಮ್ಮ ಮುಂದಿನ ಜನಾಂಗ ಏನು, ನಮ್ಮ ಹುಡುಗರು ಎಲ್ಲರೂ ಇಲ್ಲಿ ಓದಬೇಕು, ಈ ಸ್ಕೂಲ್ ಆಯಿತು. ನಂತರ ಹುಡುಗಿಯರಿಗಾಗಿ ಸಪ್ರೇಟ್ ಕಾಲೇಜ್ ಮಾಡಿದ್ರು, ಆಮೇಲೆ ಹಾಸ್ಪಿಟಲ್ಗಳು ಮಾಡಿದ್ರು. ಹಾಸ್ಪಿಟ್ಲ್ ಆಯಿತು, ಸ್ಕೂಲ್ ಆಯಿತು, ಹೈಸ್ಕೂಲ್, ಎಲ್ಲದು ನೋಡಿ. ಆಮೇಲೆ ಸಾಲು ಮರ, ತೆಂಗಿನ ಮರ, ಯಾವುದೇ ಊರಿನಲ್ಲೂ ನಿಮಗೆ ಈ ತರಹದ ಒಂದು ಸೌಂದರ್ಯವಾದ ಒಂದು ಲಕ್ಷಣ, ಪ್ರಾಕೃತಿಕ ಒಂದು ಲಕ್ಷಣ ನಿಮಗೆ ದೊರೆಯೋದಿಲ್ಲ. ಆದರೆ ಆ ಕಾಲದಲ್ಲಿ ಪೂರ್ವಿಕರ ಒಂದು ಯೋಜನೆ ಮಾಡಿದ್ರಿಂದ ನಾವು ಇದನ್ನು. ಅದಕ್ಕೆ ಪೂರಕವಾಗಿ ಒಂದು ಮಾತು, ನಮಗೆ ಈಗ ಎಲ್ಲ ವ್ಯವಸ್ಥೆಗಳಿದ್ದಾವೆ ಸರ್. ಒಂದು ಗಿಡ ಬೇಕು ಅಂತ ಹೇಳಿದ್ರೆ ಕಾಲು ಬುಡಕ್ಕೆ ತಂದು ಕೊಡೋರು ಇದ್ದಾರೆ. ಏನೋ ಒಂದು ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ನಾವು ಆರ್ಡರ್ ಮಾಡಿದ್ರೆ ಬಂದು ತಲುಪುತ್ತೆ. ಆದರೆ ಆ 100 ವರ್ಷಗಳ ಹಿಂದೆ ಹೇಗಿದ್ದಿರ್ಬೋದು ನಮಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಬಹುಶಃ ಏನು ಸಿಗದಂತಹ ಪರಿಸ್ಥಿತಿಯಲ್ಲೂ ಕೂಡ ಇಂತಹ ಒಂದು ಸೊಬಗನ್ನು ತಂದು ನಮ್ಮ ಎದುರಿಗೆ ಇಟ್ಟಿದ್ದಾರಲ್ಲ, ಅದು ನಿಜವಾದ ಶ್ರೇಯ ಸಲ್ಲಬೇಕಾಗಿತ್ತು ಅವರಿಗೆ ಸರ್. ಇಲ್ಲ, ಅವ್ರಿಗೆ ನಾವು ಬಹಳ ಧನ್ಯಪೂರ್ವಕವಾಗಿ ನಮಸ್ಕರಿಸಿ ಅವರನ್ನು ಎಷ್ಟು ಕೊಂಡಾಡಿದ್ರೂ ನಮಗೆ ಸಾಲದು. ಅವರ ಒಂದು ಯೋಜನೆಯಿಂದ ನಾವು ಈಗ ಈ ಥರದೆಲ್ಲ ಅನುಭವಿಸಿಕೊಂಡು ಸಾಕ್ಷಿಯಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಅಷ್ಟೇ ಈ ಥರ ಒಂದು ಪ್ರಾಕೃತಿಕ ಸಂಪತ್ತನ್ನು ಉಳಿಸಿಕೊಂಡು ಹೋಗೋ ಜವಾಬ್ದಾರಿ ನಮ್ಮ ಮೇಲಿದೆ. ಒಂದು ಕೇಳಬೇಕು, ನೀವು ಅಮೇರಿಕಾದಲ್ಲಿ ಇದ್ದೀರಿ, ನಿಮ್ಮದೇ ಆದಂಥ ವೃತ್ತಿ ಇದೆ, ಬೇಕಾದಷ್ಟು ದುಡಿತೀರಿ, ಊರು ಇಲ್ಲಿದೆ, ಊರಿನವ್ರು ಕಾರ್ಯಕ್ರಮ ಮಾಡ್ಕೊಳ್ತಾರೆ, ಯಾರು ಹಳೆ ಓದೋರು ಇದ್ದಾರೆ, ಹಳೆ ವಿದ್ಯಾರ್ಥಿಗಳಿದ್ದಾರೆ, ಅಥವಾ ಶಿಕ್ಷಕರಿದ್ದಾರೆ, ಈಗಿನ ಮಕ್ಕಳಿದ್ದಾರೆ, ಊರಿನವ್ರು ಮಾಡ್ಕೊಳ್ತಾರೆ ಅಂದರೆ ನಿಮಗೆ ಅಲ್ಲಿ ಇದ್ದು ಬಿಡ್ಬೋಯ್ತಲ್ಲ. ಏನೋ ಬೇಕಾದ್ರೆ ನಮಗೆ ಮೊಬೈಲ್ ಬರುತ್ತೆ, ನೋಡ್ಕೊಂಡಿರ್ಬೋದಲ್ಲ, ಮನಸ್ಥಿತಿಯಲ್ಲಿ ಇದ್ಬಿಡ್ಬೋಯ್ತು. ಯಾಕಾಗಿ ಅಲ್ಲಿಂದ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಅನ್ನಿಸ್ತು ಅಂತ? ಇಲ್ಲ, ನಮಗೆ ಯಾವಾಗಲೂ ನಾವು ಸಂಪರ್ಕದಲ್ಲಿ ಇದ್ದೀವಿ, ವಿದ್ಯಾರ್ಥಿ, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನಾವು ಮಾತಾಡ್ತಾ ಇರ್ತೀವಿ. ಆದರೂ ನನಗೇನೋ ಒಂದು ಭಾಳ ಖುಷಿ, ಕೊಣನೂರು ಮತ್ತು ನಾವು ಓದಿರೋ ಊರು, ಇಲ್ಲಿಯ ಒಂದು ಪ್ರಾಕೃತಿಕ ಸಂಪತ್ತು ಮೊದಲಿಂದನೂ ಬೇರೆ ಬೇರೆ ಥರ. ನಾನು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಊರನ್ನು ನೋಡಿದ್ದೀನಿ. ಆದರೆ ಒಂದು ಊರು ಇಷ್ಟೊಂದು ಸಾಂಸ್ಕೃತಿಕವಾಗಿ 100 ವರ್ಷಗಳ ಹಿಂದಲೇ ಇಷ್ಟೊಂದು ಪೂರ್ವ ನಿಯೋಜಿತವಾಗಿ ತುಂಬ ಡೆವಲಪ್ ಆಗಿದೆ ಅಂದರೆ ಈ ಊರು. ನೀವು ಬೇರೆ ಯಾವುದೇ ನೋಡಿ ಏನೋ ಇರೋದಿಲ್ಲ, ಅದಿರೋದಿಲ್ಲ, ವಾಟ್ರ್ ಇರೋದಿಲ್ಲ, ತುಂಬ ಸಮಸ್ಯೆಗಳಿರುತ್ತೆ. ಈ ಊರಿನ ಅಂದಿನ ದಿನದಿಂದನೂ ಯಾವುದೂ ಸಮಸ್ಯೆ ಇಲ್ಲ. ಈಗ ಉಟ್ಕೊಂಡಿರ್ಬೋದು ತುಂಬ ಇದಾಗಿ. ಕಾವೇರಿ ನೀರು ಬಹಳ ಅದೇ ಒಂದು ಆ ಕಾವೇರಿ ನೀರು ಸರ್, ಅದೇ ಕಾವೇರಿ ಅಂತಲ್ಲ, ಯಾವುದೇ ನದಿ ಇರಲಿ ಸರ್, ನದಿ ತನ್ನ ಹರಿತದಲ್ಲ, ಹರಿಯುವ ಅಕ್ಕಪಕ್ಕದಲ್ಲಿ ಯಾವುದೇ ಸಂಪನ್ಮೂಲ ಇರಲಿ ಅದನ್ನು ನಶಿಸಿ ಹೋಗೋದಕ್ಕೆ ಬಿಡೋದಿಲ್ಲ. ಆ ಭಾಗವನ್ನು ಸಂಪದ್ಭರಿತವಾಗಿ ಇಟ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನಾವು ಕಾವೇರಿನ ತಗೊಳ್ಳೋದಾದ್ರೂ ಕೂಡ ತಲಕಾವೇರಿಯಿಂದ ಹಿಡಿದು ತಮಿಳುನಾಡುವರೆಗೆ ಅದನ್ನು ಅವಲಂಬಿಸಿದಂಥ ಪ್ರದೇಶಗಳಿದಾವಲ್ಲ, ಸದಾ ಸಂಪದ್ಭರಿತವಾಗಿರುವಂತಹ ಪ್ರದೇಶಗಳು. ಯಾವತ್ತೂ ಕೂಡ ನೀರು, ನಾವು ಈ ಪಂಚಭೂತಗಳಂತ ಕರಿತೇವೆ, ಆ ಪಂಚಭೂತಗಳನ್ನು ನಾವು ಎಷ್ಟು ಗೌರವ ಕೊಡ್ತೇವೋ ಅಷ್ಟೇ ಚೆನ್ನಾಗಿ ಅದು ನಮ್ಮನ್ನು ಕಾಪಾಡುತ್ತೆ ಅಂತ. ಹೌದು, ಇದು ನಿಜ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಆ ಕಾವೇರಿಯಮ್ಮನಿಗೂ ಸಹ ನಾವು ಕೃತಜ್ಞತೆ ಆಗಿರಬೇಕು. ಚೆನ್ನಾಗಿ ನೋಡ್ಕೊಬೇಕು. ಈಗ ನೋಡಿ ಎಷ್ಟೊಂದು ಪರಿಸರ ಮಾಲಿನ್ಯವಾಗಿದೆ, ತುಂಬ ವಿಷಯಗಳಿದೆ ಹೇಳಬೇಕು ಅಂದರೆ. ಬಟ್ ನಾವು ಇದನ್ನು ಉಳಿಸ್ಕೊಬೇಕು. ಮುಂದಿನ ಜನಾಂಗಕ್ಕೂ ಸಹ ನಾವು ಹೇಗೆ ನಮ್ಮ ಪೂರ್ವಿಕರು ನಮಗಾಗಿ ಇಷ್ಟೊಂದು ಯೋಚನೆ ಮಾಡಿ ಉಳಿಸಿಕೊಂಡು ನಮ್ಮನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಕೆಲಸ ಮಾಡಲು ಒಂದು ಮಾಡೋ ಒಂದು ಯೋಜನೆಯನ್ನು ರೂಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಸಹ ಇಂದು ಒಂದು ಯೋಜನೆ ಮಾಡಿ ಇಂದಿನ ಜನಾಂಗವು ಮುಂದೆ ದೊಡ್ಡದವರಾಗಿ ಇದೇ ರೀತಿ ಉತ್ತಮವಾಗಿ ಇನ್ನೂ ಎಲ್ಲರಿಗೂ ಸಹಾಯವಾಗಲಿ ಅಂತ. ನೀವು ಎಷ್ಟು ವರ್ಷ ಆಯ್ತು ಸರ್ ಹೋಗಿ ಅಬ್ರಾಡಿಗೆ? ನಾನು 27 ವರ್ಷ ಆಯಿತು. ವರ್ಷದಲ್ಲಿ ಎಷ್ಟು ಬಾರಿ ಇಲ್ಲಿಗೆ ಬರ್ತೀರಿ? ನಾನು ಪ್ರತಿ ವರ್ಷ 2 ವರ್ಷಕ್ಕೆ ಒಂದು ಸರಿ ಗ್ಯಾರಂಟಿಯಾಗಿ ನಾನು ಇರ್ತೀನಿ.
ಅಲ್ಲಿ ನಿಮ್ಮದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಾನೆ, ಹೌದು. ಆದರೂ ಎಷ್ಟು ಚೆನ್ನಾಗಿ ಎಷ್ಟು ಸ್ಫುಟವಾಗಿ ಆ ಕನ್ನಡ ಪದಗಳನ್ನು ಕನ್ನಡ ಭಾಷೆಯನ್ನು ನೀವು ಮಾತಾಡ್ತಾ ಇದ್ದೀರಲ್ಲ, ಖುಷಿ ಆಗ್ಬಿಡ್ತು ಸರ್. ಯಾಕಂತಂದರೆ ನಮ್ಮ ನಡುವೆ ಇರುವಂಥ ಅನೇಕ ಮಂದಿ ಇಂಗ್ಲೀಷ್ ಬಾರದಿದ್ದರೂ ಕೂಡ ಬರೋ 4 ಅಕ್ಷರವನ್ನೇ ಹೆಚ್ಚು ಬಳಸ್ಕೊಂಡು ಮಾತಾಡ್ತಾರೆ. ಆದರೆ ನೀವು ಆರಂಭದಿಂದ ನಾನು ಗಮನಿಸ್ತಾ ಇದ್ದೇನೆ, ನೀವು ಒಂಚೂರು ಫ್ಲೂಯೆನ್ಸಿ ಆ ಕಡೆ ಈ ಕಡೆ ಆಗಿರ್ಬೋದು, ಆದರೆ ಆ ಕನ್ನಡದ ಏನು ಹೇಳೋದು ಸ್ಪಷ್ಟತೆ ಅಥವಾ ಸೊಗಡು ಇದೆಲ್ಲ ನಿಮ್ಮ ಒಳಗೆ ಅಂತರ್ಗತವಾಗಿ ಹೋಗ್ಬಿಟ್ಟಿದೆ ಸರ್. ನಿಜಕ್ಕೂ ನಾವು ಖುಷಿ ಪಡಬೇಕು. ಎಲ್ಲರ ಪರವಾಗಿ, ವೀಕ್ಷಕರ ಪರವಾಗಿ, ಕನ್ನಡಿಗರ ಪರವಾಗಿ ನಿಮಗೆ ಪ್ರೀತಿಯನ್ನು, ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೆ ನಾನು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದಗಳು. ಎಷ್ಟೇ ರಕ್ತಗತವಾಗಿದ್ರೂ ಕೂಡ ಬಟ್ ನಾವು ಈಗಿನ ಸಮಾಜನ ನೋಡ್ತಾ ಇದ್ದೀವಲ್ಲ ಸರ್, ಯಾವ ರೀತಿ ನಾವು ಕನ್ನಡವನ್ನು ನಮ್ಮ ಪೀಳಿಗೆ ಬಳಕೆ ಮಾಡ್ತಾ ಇದೆ, ಕನ್ನಡಕ್ಕೆ ಗೌರವವನ್ನು ಕೊಡ್ತಾ ಇದೆ, ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದೆ ಅಂತ. ಆದರೆ ಇಂಥ ಮನಸ್ಥಿತಿಯವರು ಈ ರೀತಿಯಾದಂಥ ಭಾವನೆ, ತನ್ನ ಊರು, ತನ್ನ ನೆಲ, ತನ್ನ ರಾಜ್ಯ, ತನ್ನ ಭಾಷೆ ಅದನ್ನು ತನ್ನೊಳಗೆ ಅಂತರ್ಗತವಾಗಿ ಮಾಡ್ಕೊಂಡಿದ್ದಾರಲ್ಲ, ನಿಜಕ್ಕೂ ಖುಷಿ ಪಡಬೇಕಾದಂಥ ವಿಚಾರ. ಅದಕ್ಕೆ ನೀವು ಅರ್ಹರಿದ್ದೀರಿ ಕೂಡ ಆ ಖುಷಿಗೆ. ಎಷ್ಟೊತ್ತು ನಾವು ನಮಗೆ ಕನ್ನಡ ಅಂದರೆ ಎಲ್ಲೇ ಹೋಗು ಎಲ್ಲೇ ಇರು ಕನ್ನಡದ ನಮ್ಮ ಉಸಿರು. ನಾವು USA ಅಷ್ಟೇ ನಮ್ಮ ಬಹಳ ಕನ್ನಡ ಸಂಘಗಳಿದೆ. ಅದರಲ್ಲಿ ನಾನು ಆಕ್ಟಿವ್ ಆಗಿ ಭಾಗವಹಿಸ್ತಾ ಇರ್ತೀನಿ. ನಮಗೆ ಭಾಳ ಇಷ್ಟ. ಕನ್ನಡದ ಕಾಳಜಿ, ಕನ್ನಡದ ಪ್ರೀತಿ ಇದೇ ರೀತಿ ಮುಂದುವರಿಲಿ ಸರ್. ಕೊನೆವರೆಗೂ ಇರಲಿ. ನಿಮ್ಮ ಜೊತೆಗಿರೋವರೆಗೂ ಕೂಡ ಕನ್ನಡ ಕಲಿಸಿ, ಕನ್ನಡ ಬರೋದವರೆಗೂ ಕೂಡ ಕನ್ನಡವನ್ನು ಕಲಿಸಿ. ಹೀಗೆ ಅವರ ಆತ್ಮೀಯರೊಬ್ಬರು ಏನೋ ಮಾತಾಡಬೇಕಂತ. ಬನ್ನಿ ಸರ್, ಬನ್ನಿ ಈ ಕಡೆ ಬನ್ನಿ. ಒಂದೇ ಒಂದು ನಿಮಿಷ. ಅವನಿಗೆ ಅಷ್ಟೊಂದು ಭಾವನೆ ಕನ್ನಡ ಆಗಲಿ, ನಮ್ಮ ಅಭಿಮಾನಿಗಳು ಹೇಗೆ ಅಂತಂದರೆ, ಅವನು ಅಮೇರಿಕಲ್ಲಿದ್ದರು. ಒಂದು ಸರಿ ಹೇಳ್ದಾನೆ, ನಾವು ಕನ್ನಡ ಸಂಘದಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆ ಕಣೋ, ನಾನು ಹೋಗ್ತೀನಿ ಮೈಸೂರು ಪಾಕ್ ಮಾಡಿ. ಏನೋ ಗೂಬೆ ಸಾಫ್ಟ್ವೇರ್ ಮೈಸೂರು ಪಾಕ್ ನೀನು ಮಾಡೋಕ್ಕಾಗ್ತಾ ಬಾಣ್ಲಿ ಗುದ್ದು ಇಟ್ಕೊಂಡೆ ಅಂತ ನಾನು ತಮಾಷೆ ಮಾಡಿದೆ. ನಂಬಲ್ಲ ತಾರೆ ಅಂದ್ಬಿಟ್ಟು ಅವ್ನು ಫೋಟೋ ಕಳಿಸಿ ನಿಂಗೆ ತೋರಿಸ್ತೀನಿ ಫೋಟೋನ. ಅವ್ನು ಕಾಶಿಡ್ ನಿಂಗೆ ಇಟ್ಕೊಂಡು ಅಲ್ಲೇ ಸ್ಟವ್ಗಳು ಇದ್ರದ್ದು ಆ ಮೈಸೂರು ಪಾಕನ್ನ ಕುಯ್ತಾರಲ್ಲ ಅದೆಲ್ಲ ಇಟ್ಬಿಟ್ಟು ಮಾಡಿಕೊಂಡು ಫಂಕ್ಷನ್ಗಳಾದಾಗ 200-300 ಪೀಸು ಮಾಡಿಬಿಟ್ಟು ತೊಗೊಂಡೋಗಿ ಹಂಚಿದ್ದಾನೆ. ಆ ಅಭಿಮಾನ ನಮ್ಮ ದೇಶದ ಬಗ್ಗೆ, ಒಂದು ದೇಶ ಇರ್ಬೋದು, ಕನ್ನಡ ಇರ್ಬೋದು, ಅದು ಇದ್ದೇ ಇದೆ. ಅದೇ ಖುಷಿಯಲ್ಲಿ ಶತಸಂಭ್ರಮದಲ್ಲಿ ಏನಾದರೂ ಸ್ವೀಟ್ ಮಾಡಿ ಕೊಡ್ತಾ ಇದ್ದಾರಾ? ಅದು ಸಾಧ್ಯವಾದರೆ ನೋಡಪ್ಪ, ನೀನು ತಂದಿರಾನೇ ಎಕ್ಕು ಪಿಡಿಸ್ನ ಇಲ್ಲಿ ಕೊಡ್ತೀನಿ, ನಾಳೆ ಬೇಕು ಇಲ್ಲೇ ಮೈಸೂರು ಪಾಕು ಒಲೆ ಎಲ್ಲ ಕೊಡೋಣ. ಬನ್ನಿ ಸರ್. ನಾನು ಈ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ವೇದಿಕೆಯ ಅಧ್ಯಕ್ಷ ಮೋಹನ್ ಹೊಸಳೇನವರು ಈಗ ತಾನೇ ಮಾತಾಡಿದರು. ಇವರು ಕೂಡ ನಮ್ಮ ಶಾಲೆಗೆ ಉದಾರವಾಗಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇವರ ಹೆಸರಲ್ಲಿ ಕೂಡ ನಾವು ಒಂದು ಲ್ಯಾಬನ್ನು ಮಾಡಿದ್ದೀವಿ, ಅದಕ್ಕೂ ಕೂಡ ತುಂಬ ಸಹಕಾರ ಮಾಡಿದ್ದಾರೆ. ಇವತ್ತಿನ ನಾಳೆ ಫಂಕ್ಷನ್ಗೂ ಕೂಡ ಅವರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೆ ಸರ್, ಇವರು ಶಾಲೆಯಲ್ಲಿ ಓದಿಲ್ಲ, ಆದರೆ ಊರಲ್ಲಿ ಬೆಳೆದಿದ್ದಕ್ಕೆ ಸಾರ್ಥಕ ಆಗಿ ಶಾಲೆಯ ಬಗ್ಗೆ, ಕನ್ನಡದ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿದ್ದಾರಲ್ಲ, ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಖುಷಿ ಪಡಬೇಕಾದಂಥ, ಅವ್ರನ್ನ ಮೆಚ್ಚುಗೆ ವ್ಯಕ್ತಪಡಿಸಬೇಕಾದಂಥ ಕಾರ್ಯವನ್ನೇ ಮಾಡ್ತಿದ್ದಾರೆ ಅವರು. ಹೌದು ಸರ್, ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಒಂದು ವ್ಯಕ್ತಿತ್ವ ಅವರಲ್ಲಿದೆ. ಅವರು ಕನ್ನಡವನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ ಈಗಾಗಲೇ ತಮ್ಮ ಮುಂದೆ ಕನ್ನಡವನ್ನು ನೀರ್ಗಳವಾಗಿ ಸುಲಲಿತವಾಗಿ ಮಾತಾಡಿದರು. ಅದು ನಮಗೂ ಕೂಡ ಒಂದು ಹೆಮ್ಮೆ. ಹಾಗಾಗಿ ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಹಳೆಯ ವಿದ್ಯಾರ್ಥಿಗಳ ವೇದಿಕೆಯಿಂದ ಈ ಮೂಲಕ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಊರಿನ ಪರವಾಗಿ, ಸಮಸ್ತ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ನೋಡಿ ಸರ್, ನೀವು ಅಲ್ಲಿದ್ದರೂ ಕೂಡ ನಿಮ್ಮ ಬಗ್ಗೆ ನೀವು ಎಷ್ಟು ಪ್ರೀತಿಯನ್ನು ಬೆಳೆಸ್ಕೊಂಡಿದ್ದೀರಲ್ಲ, ಆ ಪ್ರೀತಿಗೆ ಇವರು ಯಾವ ರೀತಿ ಗೌರವವನ್ನು, ಅವರ ಖುಷಿಯನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂತ ಏನನ್ನಿಸ್ತು? ಈ ಊರಿನವರ ಈ ರೀತಿಯಾದಂತಹ ಪ್ರೀತಿ, ಕೊಂಡಾಟವನ್ನೆಲ್ಲ ನೋಡಿದಾಗ ಒಂದು ಖುಷಿ ಇದ್ದೇ ಇರುತ್ತಲ್ಲ ನಿಮ್ಮಲ್ಲಿ, ಹೇಗೆ ಅಂತ? ನನಗೆ ಬಹಳ ಸಂತೋಷ. ಅದು ನಾನು ಹೇಗೆ ತೋರ್ಪಡಿಸ್ಕೊಳ್ಬೇಕು, ತುಂಬ ನಾನು ಹೇಳಿದ್ರೆ ಏನೋ ಹೇಳ್ತಾ ಇದ್ದಾನೆ ಅಂತ ಆ ಥರ ಅಲ್ಲ. ಬಹಳ ಮೊದಲಿನಿಂದಲೂ ನನಗೆ ಪ್ರೀತಿ. ಹಳೆಯ ವೇದಿಕೆಯ ವಿದ್ಯಾರ್ಥಿಗಳ ಸಂಘ ಅವರು ಪಡುತ್ತಿರುವ ಕಷ್ಟಗಳು, ಕೋವಿಡ್ ಸಮಯದಲ್ಲಿ ಈ ಥರದ ಒಂದು ಅವರ ಯೋಜನೆ ಬಂದಿತ್ತು. ಆವಾಗ ಯಾವುದೋ ರೀತಿಯಲ್ಲಿ ನನಗೂ ಸಹ ಒಂದು ಇಮೇಲ್ ಬಂತು. ಅದನ್ನು ನೋಡಿ ನನಗೂ ಸಹ ಭಾಳ ಆಯಿತು. ಬಟ್ ಸಂಘದ ಎಲ್ಲ ವಿದ್ಯಾರ್ಥಿಗಳು, ಅವರ ಕಾರ್ಯಕಾರಿ ಸಮಿತಿಯವರು ಮಾಡ್ತಿರೋ ಕೆಲಸ ನೋಡಿದ್ರೆ ತುಂಬ ದೊಡ್ಡ ಕೆಲಸ. ಇದು ಸಾಮಾನ್ಯ ಕೆಲಸ ಅಲ್ಲ. ಬಟ್ ಅದನ್ನು ಸೇರಿಕೊಂಡು ಸಾಮಾನ್ಯ ಅಲ್ಲ ಸರ್. ಯಾಕೆಂದರೆ 100 ವರ್ಷದ ಶಾಲೆಯನ್ನು ಆ ಸಂಭ್ರಮಕ್ಕೆ ಎಲ್ಲರನ್ನ ಒಗ್ಗೂಡಿಸೋದು, ಯಾಕೆಂದರೆ ಒಂದು ಮದುವೆ ಅಂತ ಹೇಳಿದ್ರೆ ಎಲ್ಲರನ್ನ ಕರಿಬೇಕು ಅಂದರೆ ಎಷ್ಟು ಕಷ್ಟ ಅಂತ ಗೊತ್ತಿದೆ. ಈ 100 ವರ್ಷದ ಶಾಲೆಯಲ್ಲಿ ಅದೆಷ್ಟೋ ಜನ ಓದಿ ಹೋಗಿದ್ದಾರೆ, ಅದೆಷ್ಟೋ ಶಿಕ್ಷಕರು ಇಲ್ಲಿ ಸೇವೆಯನ್ನು ಸಲ್ಲಿಸಿದರೆ, ಮಕ್ಕಳಿಗೆ ಪಾಠವನ್ನು ಮಾಡಿದ್ದಾರೆ. ಅವರೆಲ್ಲರನ್ನ ಸಂಪರ್ಕ ಮಾಡಬೇಕು, ಸುಲಭದಲ್ಲಿ ಸಿಗೋದಿಲ್ಲ. ನಮಗೆ ಟೆಕ್ನಾಲಜಿ ಎಷ್ಟೇ ಇದ್ರೂ ಕೂಡ ಒಬ್ಬರ ಕಾಂಟ್ಯಾಕ್ಟನ್ನು ಕಲೆಕ್ಟ್ ಮಾಡೋದು ಸುಲಭದ ಮಾತಲ್ಲ. ಅದು ಕೂಡ ಅಷ್ಟು ವರ್ಷಗಳ 50, 60, 70 ವರ್ಷಗಳ ಹಿಂದೆ ಹೋದವರು ಕೂಡ ಈಗ ಬಂದು ನಮ್ಮ ಜೊತೆ ಮಾತನಾಡಿದ್ರು. ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಷ್ಟೊತ್ತು ನಾವು ಗಂಭೀರವಾಗಿ ಮಾತಾಡ್ತೀವಿ, ಒಂದು ಸೀರಿಯಸ್ ಫನ್ನಿಯಾಗಿ ಒಂದಷ್ಟು ಮಾತಾಡುವ ತಮಾಷೆ ವಿಚಾರಗಳನ್ನು ನಿಂತ್ಕೊಳ್ಳಿ. ನೀವು ಆಗ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಊರಿನವ್ರ ಜೊತೆಗೆ ಕೀಟ್ಲೆ ಮಾಡ್ತಾ ಇದ್ದದ್ದು ಅಥವಾ ತಾರ್ಲೆ ಮಾಡ್ತಾ ಇದ್ದೆ, ಇದು ಎಲ್ಲ ನೆನಪಿದೆಯಾ? ಬೇಲಿಯಾರಿ ಹಣ್ಣು ತಿಂದಿದ್ದು ಇದೆ ನಮಗೆ. ನಾವು ಅವಾಗ PUC ಓದ್ತಾ ಇದ್ವಿ. ನಮ್ಮ ಫ್ರೆಂಡು ಜಗದೀಶ್ ಅಂತ, ನಮಗೆ ಹಳಸಿನಣ್ಣು ತಿನ್ನೋಕ್ಕೆ ಏನಾದರೂ ಇಷ್ಟ ಆದರೆ
ಮರ ಹತ್ತಿ ಮರದ ಮೇಲೆ ತಿಂತಾ ಇದ್ವಿ ಹಲಸಿನ ಹಣ್ಣು. ಮರದ ಮೇಲೆ ಮರ ಹತ್ತಿ ನಮ್ಮ ಜಗದೀಶ್ ಇದರ ಗೊತ್ತಿಲ್ಲ ನನಗೆ, ಅವರ ಮರ ಅವ್ರ ಕ್ವಾರ್ಟರ್ಸಿಂದ ಹಿಂದ್ಗಡೆ ಇತ್ತು. ನಾವು KID ಕ್ವಾರ್ಟರ್ಸಲ್ಲಿ ಇದ್ದಿದ್ದು, ಅವರ ಹೊಲ ಅಲ್ಲಿತ್ತು. ಕರ್ಕೊಂಡು ನನಗೆ ಮರ ಹತ್ತಕ್ಕೆ ಬರ್ತಾ ಇರಲಿಲ್ಲ, ಅವರು ಹತ್ತಿಸೋರು. ಅವ್ನು ನಿಂತ್ಕೊಂಡು ಹಿಂಗೆ ಹತ್ತು ಬಿಡ್ತಿದ್ವಿ. ಅವ್ರು ಮರ ಹತ್ತಾರಂತೆ, ಉಳಿದ ಕೆಳಗಿದ್ದವರಿಗೆಲ್ಲ ಅವರು ಹಾಕಿ ಕೊಡೋರಂತೆ. ಹತ್ತು ಬಿಡ್ತಿದ್ವಿ. ಆಮೇಲಿಂದ ಹಳಸನ್ನ ಅಲ್ಲೇ ಕಟ್ ಮಾಡಿ ಅಲ್ಲೇ ತಿಂದ್ಬಿಟ್ಟು ಅವ್ರ ಅಣ್ಣ ಬಂದು ಬೈಯವರು. ಅವಾಗ ಜಂಪ್ ಮಾಡಿಬಿಟ್ಟು ಓಡಿ, ಸೋಪ್ ಇರ್ತಿರ್ಲಿಲ್ಲ ಅದು. ಅವಾಗ ಏನೋ ಕಳ್ಳಿ ಹಾಲು ಅಂತ ಒಂದು ಬರ್ತಾ ಇತ್ತು, ಅದು ಸೋಪು ರಿಯಲಿ. ಅದನ್ನು ಮುರಿದ್ಬಿಟ್ಟು ನಮಗೆಲ್ಲ ಹೇಳ್ಕೊಡೋರು. ಭಾಳ ಈ ಥರ ಇದಿದೆ, ನೆನಪಿದೆ. ಆಮೇಲೆ ತೀರಾ ಕಾಸ ದೋಸ್ತ್, ಚಡ್ಡಿ ದೋಸ್ತ್ ಅಂತ ಕರಿತೀವಲ್ಲ, ಯಾರಿದ್ರು ಸರ್ ಆಗ? ನಮ್ಮ ಚಡ್ಡಿ ದೋಸ್ತ್ ನಮ್ಮ AC ಪ್ರಸನ್ನ ಅವರು ಇದ್ದಾರಲ್ಲ ಅವರು, ನಮ್ಮ ಮಣಿ ಮೆಡಿಕಲ್ ಶಾಪ್ ಇದ್ದಾರಲ್ಲ ಅವರು, ಆಮೇಲೆ ನಮ್ಮ ರಾಜು, ಮತ್ತು ನಮ್ಮ ಕೌನ್ಸಿಲರ್ ಮುರಳೀಧರ್. ನಾವು ಈ ಕ್ರೈಮ್ ಪಾರ್ಟ್ನರ್ ಅಂತ ಹೇಳ್ತೀವಿ, ಆ ರೀತಿ ಅವರೆಲ್ಲ. ನಾವು ಏನೇ ಇದಾದ್ರೂ ಅವಾಗ ನಮಗೆ ಒಂದು 25 ಪೈಸಾ 4 ಆಣಿ ಅಂತ ಇದ್ರು. ಅದು ಸಿಕ್ಬಿಟ್ರೆ 4-5 ಹಾಲ್ಕೋವಾ ಸಿಗ್ತಾಯಿತ್ತು ಸಣ್ಣದು. ಅಲ್ಲೊಂದು ಅಂಗಡಿ ಇತ್ತು ಕಾಲೇಜ್ ಮುಂದೆ. 4 ತಿಂದ್ಬಿಟ್ಟು ನಾವು ಎಷ್ಟು ಖುಷಿಯಾಗಿರ್ತಾ ಇದ್ವಿ. ಈಜು ಹೊಡಿಬೇಕಾದ್ರೂ ಅಷ್ಟೇ, ಅಲ್ಲಿ ಹೋಗಿ ಹೊಳೆಯಲ್ಲಿ ಈಜು ಹೊಡೆದು ಮಾಡ್ತಿದ್ವಿ. ಆಮೇಲೆ ಕ್ರಿಕೆಟ್ ಆಡಬೇಕಾದ್ರೆ ಭಾಳ ಫನ್ನು. ಬೆಳಗ್ಗೆ ಎದ್ದು ಹೋಗಿ ಬೆಳಗ್ಗೆನೇ ಹೋಗ್ತಾಯಿದ್ವಿ. ಯಾವುದೋ ಬಸ್ಗಳು ಇರ್ತಾ ಇರಲಿಲ್ಲ ಇದಕ್ಕೆ, ಯಾವುದ್ಯಾವುದೋ ಮಿಲ್ಕ್ ಡೈರಿ, ಪೇಪರ್ ಗಾಡಿ ಸಿಗ್ತಿತ್ತು, ಅದು ಇಳಿಯೋದು, ಇನ್ನೊಂದು ಊರಿಗೆ ಹೋಗೋದು. ಆಮೇಲೆ 5 ಮೈಲ್ಸ್ ನಡಿಬೇಕಾಗಿತ್ತು. ಅಷ್ಟೆಲ್ಲ ಮಾಡಿಕೊಂಡು ಕ್ರಿಕೆಟ್ ಆಡಿ ಬರ್ತಾಯಿದ್ವಿ. ನಮಗೆ ಸುಸ್ತು ಅನ್ನೋದೇ ಇರ್ತಾ ಇರಲಿಲ್ಲ. ಆ ಥರ ಎಲ್ಲ ಭಾಳ ತುಂಬ. ಹೆಣ್ಮಕ್ಳಿಗೆ ಕಾಳಾಗ್ತಿದ್ವಿ ಅಂತ ಏನಾದಿದೆಯಾ ಸರ್ ಊರಲ್ಲಿ ಓಡಾಡ್ತಾ? ಆ ಥರ ನಾವು ಓದ್ಬೇಕಾದ್ರೆ 5 ಜನ ಇದ್ವಿ. ನಮ್ಮ ಅಲ್ಲಿ ಯಾರೋ ಒಬ್ಬರು ಇದ್ದರು, ಹೆಸರು ಮರ್ತೋಗಿದೆ. ನಮ್ಮನ್ನು ಪಂಚಪಾಂಡವರು ಅಂತ ಇದ್ದರು ಅವಾಗ ನಾವು PUCಲಿ ಓದಬೇಕಾದ್ರೆ. ಸೊ ಕಾಟ ಕೊಡೋರು ಮಾಡ್ತಾಯಿದ್ವಿ, ಆದರೆ ತುಂಬ ಏನು ಇದು ಮಾಡ್ತಿರ್ಲಿಲ್ಲ. ನಮ್ಮ ಫ್ರೆಂಡು ರಾಜು ಅಂತಿದ್ರು, ಅವ್ರು ಭಾಳ ಕೊಡ್ತಿದ್ರು. ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಷ್ಟು ಧೈರ್ಯ ಇರ್ತಿರ್ಲಿಲ್ಲ ನಮಗೆ, ಬಟ್ ಅವ್ರ ಧೈರ್ಯದಿಂದ ನಾವು ಅವರಿಂದ ಫಾಲೋ ಮಾಡಿ. ಸೈನಿಕರಂದ್ರೆ ನೀವು ಹೋಗೋದು, ಸೇನಾಧಿಪತಿ ಅವರು? ಅವ್ರು ಸೇನಾಧಿಪತಿಗಳು. ಆ ಥರ ಭಾಳ ಇತ್ತು. ಸಕ್ಸಸ್ ಆಗ್ತಾ ಇತ್ತು ಅವರ ಯುದ್ಧ? ಇಲ್ಲ, ಅವರು ಟೀಸ್ ಮಾಡ್ತಾಯಿದ್ರು, ಆ ಥರ ಏನು ಇದಿರಲಿಲ್ಲ. ಬಟ್ ಇನ್ನೂ ತುಂಬ ಪಟಿಂಗರಿದ್ದರು. ಶ್ರೀನಿವಾಸ್ ಅಂತ ಇದ್ದರು, ಅನ್ಗೋನಹಳ್ಳಿ ಅಣ್ಣಯ್ಯ ಅವರು. ಆಮೇಲೆ ಗಣೇಶ ಅಂತ ಒಬ್ಬರಿದ್ದರು, ಅವರು ಇದಾರ ಇಲ್ವೋ ಗೊತ್ತಿಲ್ಲ. ಅನ್ಗೋನಹಳ್ಳಿ ಅಣ್ಣಯ್ಯ ಅವ್ರ ಮಗ ಶ್ರೀನಿವಾಸ ಅವರಿಲ್ಲ, ನಮಗೆ ಗೊತ್ತು, ಅವರು ಪಾಸಾದರು. ಅವರೆಲ್ಲ ತುಂಬ ಅವಾಗ ಅವರೆಲ್ಲ ತುಂಬ ಬೆಂಗಳೂರು ಮತ್ತು ಮೈಸೂರಲ್ಲಿ ಓದಿ ಬಂದಿರೋರು. ನಾವಿನ್ನೂ ಹಳ್ಳಿ ಕೊಣನೂರು ಲೆವೆಲ್ ಅವರು. ಸೊ ಹಾಗಾಗಿ ನಮಗೆ ಬುದ್ಧಿ ಸ್ವಲ್ಪ ಇದರಲ್ಲಿ ಸ್ವಲ್ಪ ಇಲ್ಲ, ಬಟ್ ಚೇಷ್ಟೆ ಎಲ್ಲ ಮಾಡ್ತಿದ್ವಿ. ನಿಮ್ಮದಕ್ಕೆ ಫ್ಯಾಮಿಲಿ ಅಲ್ಲೇ ಸೆಟ್ಲ್ ಆಗಿರೋದು ಸರ್, ಹೇಗೆ? ನಮ್ಮ ಫ್ಯಾಮಿಲಿ ಮಗ, ನಮ್ಮ ವೈಫ್ ಆರತಿ ಅಂದ್ಬಿಟ್ಟು, ಮಗ ಹಿಮ ಅರ್ಮೋನ ಅಂತ, ಅವನು ಈಗ BSc ಮುಗಿಸ್ಬಿಟ್ಟು ಕೆಲಸ. ಅವ್ರಿಗೂ ಕೂಡ ನಿಮ್ಮ ಊರಿನ ಬಗ್ಗೆ, ಇಲ್ಲಿನ ನೆಲ ಜಲ ಭಾಷೆ ಬಗ್ಗೆ ಗೌರವ ನಿಮ್ಮ ಥರನೇ ಇದೆಯಾ, ಹೇಗೆ? ನಮ್ಮ ವೈಫು ತುಂಬ ಕನ್ನಡ ಮಾತಾಡ್ತಾರೆ. ನಮ್ಮ ಮಗ ಕನ್ನಡ ಅರ್ಥ ಮಾಡ್ಕೊಳ್ತಾನೆ, ಸ್ವಲ್ಪ ಅಷ್ಟು ಇದು ಮಾಡ್ಕೊಳ್ಳಿಲ್ಲ. ಆ್ಯಕ್ಚುಲಿ ನಾನು ಇವತ್ತು ಕರ್ಕೊಂಬರ್ಬೇಕಾಯ್ತು, ಅದೇನಾಯಿತು, ನಾವು ಸಕಲೇಶ್ಪುರ ಹಳೇಬೀಡು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ನಮ್ಮ ವೈಫು ಅವ್ರಿಗೆ ಹುಷಾರಿಲ್ಲ, ಮಗನಿಗೂ ಹುಷಾರಿಲ್ಲ, ನನಗೂ ಸ್ವಲ್ಪ ಇಲ್ಲ, ಬಟ್ ಐ ಆಮ್ ಓಕೆ. ಈ ಉತ್ಸಾಹದಲ್ಲಿ ನನ್ನ ಯಾವುದೇ ಒಂದು ಅಡೆತಡೆ ಇದ್ದರೂ ಅದು ಯಾವುದು ನನಗೇನು ಕಾಣಿಸ್ತಾ ಇಲ್ಲ. ಇನ್ನೊಂದು ತರಲೆ ಕ್ವಶನು, ನಿಮಗೆ ಆ ಟೈಮಲ್ಲಿ ಅಂದರೆ ಈ ಕಾಲೇಜ್ ಓದಂಥ ಸಂದರ್ಭದಲ್ಲೆಲ್ಲ ಕ್ರಶ್ ಆಗಿದ್ದಂಥ ಯಾರಾದರೂ ಇದ್ದಾರಾ ಸರ್? ಇಲ್ಲ, ಆ ಥರ ಏನೂ ಇಲ್ಲ. ಇಲ್ಲ, ಆ ಥರ ನೋಡಿದ್ದೀವಿ, ಬಟ್ ಇಷ್ಟ ಇರುತ್ತೆ, ಬಟ್ ಆ ಥರ ವಿ ಆರ್ ನಾಟ್ ಗಾನ್ ದಟ್ ಮಚ್ ಡೀಪ್ ಓಕೆ ಲವ್ ಅಂತ ಆ ಥರ ಇಲ್ಲ. ಅಷ್ಟೊಂದು ಧೈರ್ಯ ಇರ್ತಿರ್ಲಿಲ್ಲ ನಮಗೆ. ನಮ್ದೇನಿದ್ರು ಸುಮ್ಮನೆ ತರಲೆ ಮಾಡಿಕೊಂಡು, ಯಾರಾದರೂ ತರಲೆ ಮಾಡಿದ್ರೆ ಅವ್ರಿಗೆ ಓಹೋ ಅನ್ನೋ ಒಂದು ಇದು. ಇನ್ನೊಂದು ಸರ್, ಈ ನಮ್ಮ ಚೈಲ್ಡ್ಹುಡ್ ಅಂತ ತಕ್ಷಣ ಹೊಡೆದಾಟಗಳು ಇದ್ದೇ ಇರುತ್ತೆ. ನೀವು ಹೊಡೆದಾಡಿದ್ಯಾ ಗುಂಪು ಕಟ್ಟಿಕೊಂಡು, ಅಥವಾ ಇನ್ಯಾರಿಗೋ ಹೊಡೆದಾಡಿ ಏನೋ ಆಗಿರೋಂಥ ಕೇಸ್ಗಳು? ಇಲ್ಲ, ನಾನು ಅಷ್ಟಾಗಿ ಅದರಲ್ಲಿ ಭಾಗಿಸ್ತೆ. ನಂದು ಯಾವಾಗಲೂ ಕಾಂಪ್ರಮೈಸ್ ಇದು, ಹೊಂದಾಣಿ ಮಾಡೋಕ್ಕೆ ಇದು. 1-2-3 ಕೇಸ ಇರ್ಬೋದೇನೋ, ಬಟ್
ಆ ಥರ ಏನು ಇದಿಲ್ಲ, ಕಾಂಪ್ರಮೈಸ್ ನಂದು ಯಾವಾಗಲೂ. ನಾನು ಎಲ್ಲರ ಜೊತೆನೂ ಬೆರಿ ತುಂಬ ಹಾಂ, ಹಾಗಾಗಿ ನನಗೆ ಯಾರು ಹೊಡಿಯೋಕ್ಕೂ ಬರ್ತಿರ್ಲಿಲ್ಲ, ನೀನು ಬಾರೋ ಅಂತಲೂ ನನ್ನನ್ನೇನು ಕೂಗ್ತಾ ಇರಲಿಲ್ಲ. ಅದು ಒಂಥರ ಚೆನ್ನಾಗಿ ಇರ್ತಾಯಿತ್ತು. ಓಕೆ, ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಕೊನೆಯದಾಗಿ ಏನು ಹೇಳ್ತೀರಿ? ಈ ಸಂಭ್ರಮ ಎಲ್ಲ ಊರವರೆಲ್ಲ ಸೇರೋದು, ಆ ಸಂಭ್ರಮ, ನೀವು ಅಲ್ಲಿಂದ ಇಲ್ಲಿ ಬಂದು ಪಾಲ್ಗೊಳ್ತಾ ಇರೋವಂಥದ್ದು, ಬೇರೆ ಬೇರೆ ಇಲ್ಲಿ ಓದೋವಂಥವ್ರು ಬೇರೆ ಬೇರೆ ಫೀಲ್ಡಲ್ಲಿದ್ದಾರೆ, ಬೇರೆ ಬೇರೆ ಊರಲ್ಲಿದ್ದಾರೆ, ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅವ್ರದ್ದು ಎಲ್ಲರದ್ದು ಬೇರೆ ಬೇರೆ ಇರುತ್ತೆ. ಈ ಒಂದು ನೆಪದಲ್ಲಿ ಎಲ್ಲ ಒಟ್ಟು ಸೇರ್ತಾ ಇದ್ದಾರೆ. ರಾಜ್ಯದ ಜನತೆ ಬೇರೆ ಬೇರೆ ಕಡೆಗಳಿಂದ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಒಂದು ಸರ್ಕಾರಿ ಶಾಲೆ ಅಂದಾಕ್ಷಣ ಅವರು ಯಾವ ರೀತಿ ತಮ್ಮ ಊರಿಗಾಗಿ, ಶಾಲೆಗಾಗಿ, ಭಾಷೆಗಾಗಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ನೀವು ಕಾರ್ಯ ಕೊಡ್ತೀರಿ? ಇದು ಬಹಳ ಒಂದು ದೊಡ್ಡ ಪ್ರಶ್ನೆ ಮತ್ತು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳುತ್ತಿರುವುದು. ನೋಡಿ, ಇದು 100 ವರ್ಷದ ಶಾಲೆ ಹಾಗೂ 75 ವರ್ಷದ ಸಂಭ್ರಮ, ಮತ್ತು ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಇದು ಒಂದು ಬಹಳ ದೊಡ್ಡ ಕಾರ್ಯಕ್ರಮ. ನೀವು ಇಲ್ಲಿ ಲೈಟಿಂಗ್ಸ್ ಆಗಲಿ, ಪೆಂಡಲ್ ಆಗಲಿ, ಎಷ್ಟೊಂದು ಸಂಭ್ರಮವಾಗಿ ಬೇರೆ ಬೇರೆ ಊರಿಂದ ಒಂದು ಬಹಳ ಹಬ್ಬ ಇದು. ಮತ್ತು ಈ ಥರದ ಒಂದು ಸಮಾರಂಭ ಬಹಳ ವಿರಳ ಸಿಗುವುದು. ಈ ಸಂದರ್ಭದಲ್ಲಿ ಪೂರ್ವಿಕರು ನಮಗೆ ಹೇಗೆ ನಮ್ಮ ವ್ಯಕ್ತಿಯನ್ನು ಹೇಗೆ ರೂಪಿಸಲು ಒಂದು ಯೋಜನೆ ಮಾಡಿಕೊಟ್ಟಿದ್ದಾರೋ ಅದೇ ತರಹದ ಯೋಜನೆಯನ್ನು ಇಂದಿನ ಪೀಳಿಗೆಗೆ ನಾವು ಮಾಡಿಕೊಡ್ಬೇಕು. ನನ್ನ ಕಳಕಳಿ ಏನು ಅಂದರೆ, ನನ್ನ ಎಲ್ಲ ಸ್ನೇಹಿತರಲ್ಲೂ ಹಿರಿಯರಾಗಲಿ ಕಿರಿಯರಾಗಲಿ ತಮ್ಮ ತನು ಮನ ಧನದಿಂದ ಈ ಊರಿನ ಪ್ರೀತಿಯನ್ನು ಉಳಿಸಿಕೊಂಡು ಇದೇ ರೀತಿ ಇಷ್ಟು ದೊಡ್ಡ ಮಟ್ಟ ಕಾರ್ಯಕ್ರಮ ಅಲ್ಲದಿದ್ದರೂ ಸಹ ಪ್ರತಿ ಒಂದು 5 ವರ್ಷಕ್ಕಾಗಲಿ 10 ವರ್ಷಕ್ಕಾಗಲಿ ಸಮಾರಂಭವನ್ನು ಮಾಡಿ ಉತ್ತಮ ಎಲ್ಲರೂ ಹೇಳಿದ್ರೆ ಈಗ ಎಲ್ಲ ಒಟ್ಟು ಸೇರೋದೇ ಕಡಿಮೆ ಆಗ್ಬಿಟ್ಟಿದೆ ಸರ್. ಅವ್ರವ್ರದ್ದು ಕೆಲಸ ಬ್ಯುಸಿ, ಒತ್ತಡನೇ ಬೇರೆ ರೀತಿ ಇರೋವಂಥದ್ದು. ಈಗ ಮೊದಲ ಒಂದು 20 ವರ್ಷದ ಹಿಂದಿನ ಜೀವಮಾನ ಈಗಿಲ್ಲ. ಜೀವನ ಶೈಲಿ ನಮ್ಮದು ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಎಲ್ಲ ಒಂದು ಒಟ್ಟು ಸೇರೋ ಅಂತ ಹೇಳಿದ್ರೆ ಅಪರೂಪ ಆಗ್ಬಿಟ್ಟಿದೆ. ಅದರಲ್ಲೂ ಕೂಡ ಊರಿನವರೆಲ್ಲ ಒಟ್ಟು ಸೇರ್ತಾ ಇದೆ ಅಂತ ಹೇಳಿದ್ರೆ ಖುಷಿ ಪಡಬೇಕಾದಂಥದ್ದು. ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾದಂಥದ್ದು. ನೀವು ಆ ನಿಟ್ಟಿನಲ್ಲಿ ಕರೆ ಕೊಟ್ಟಿದ್ದೀರಿ. ಜೊತೆಗೆ ನಿಮ್ಮ ಜೊತೆ ಮಾತನಾಡಿ ನನಗೆ ಬಹಳ ಖುಷಿ ಆಯಿತು. ತುಂಬ ಧನ್ಯವಾದಗಳು. ನಿಮ್ಮ ಕನ್ನಡ ಪ್ರೀತಿ, ಈ ಭಾಷೆ, ಇಲ್ಲಿನ ನೆಲ, ನಿಮ್ಮ ಶಾಲೆ, ನಿಮ್ಮ ಊರು, ನಿಮ್ಮ ಊರಿನ ಜನರ ಬಗೆಗಿನ ನಿಮ್ಮ ಈ ಅಭಿಮಾನ ಪ್ರೀತಿ ಸದಾ ನಿಮ್ಮ ಜೊತೆಗಿರಲಿ. ನಿಮ್ಮಿಂದ ಇನ್ನಷ್ಟು ಮಂದಿ ಪ್ರೇರೇಪಿತರಾಗಿ ನಿಮ್ಮೊಳಗಿರುವಂಥ ಗುಣ ಇದಲ್ಲ ಅದನ್ನು ರೂಢಿಸ್ಕೊಳ್ಳಿ, ಅದನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಕೂಡ ಬಯಸ್ತೇನೆ. ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ನಿಮಗೆ. ಸರ್, ನಿಮ್ಮೊಂದಿಗೆ ಇಷ್ಟು ಸಮಯಗಳ ಕಾಲ ಕಳೆದಿದ್ದಕ್ಕಾಗಿ ಮತ್ತು ನಿಮ್ಮ ಉತ್ತಮವಾದ ಪ್ರಶ್ನೆಗಳಿಗೆ ನನ್ನ ಸಮಾಧಾನಕರವಾದ ಉತ್ತರ ಸಿಕ್ಕಿರಬಹುದು. ಇದು ನಾನು ಏನೇ ಮಾತನಾಡಿರ್ಬೋದು, ಇದು ನನ್ನ ಅಂತರಾಳದ ಮಾತು ಮತ್ತು ಈ ಊರಿನ ಪ್ರೀತಿ ಎಂದೂ ನಶಿಸುವಂಥದ್ದು. ಸದಾ ಈ ಊರಿನ ಅಭಿವೃದ್ಧಿ ಆಗ್ತಾ ಇರಲಿ. ಮತ್ತು ಇನ್ನೊಂದು ಹೇಳೋದೇನೆಂದರೆ, ಈ ಊರಿನ ಕೆಲ ಲೀಡರ್ಗಳು, ನಮ್ಮ KB ಮಲ್ಲಪ್ಪನವರು, AT ರಾಮಸ್ವಾಮಿಯವರು, A ಮಂಜು ಅವರು ಬಹಳ ಉತ್ತಮವಾಗಿ ಅನುದಾನವನ್ನು ತಂದು ಮುಂದುವರಿಯಲು ಮಾಡಿಕೊಡ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ಉತ್ತಮವಾದ ಅನುದಾನಗಳನ್ನು ತಂದು ಮುಂದುವರಿಸಲಿ. ಅದರ ಜೊತೆಗೆ ನಮ್ಮ ಹಿರಿಯ ಕಿರಿಯ ಮತ್ತು ಈ ಊರಿನ ಗಣ್ಯರು ಸಹ ಸೇರಿ ಇದೇ ರೀತಿಯ ಸಮಾಜವನ್ನು, ಉತ್ತಮವಾದ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನನ್ನ ಕಳಕಳಿ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಿಮಗೂ ಕೂಡ ಖುಷಿ ಆಗಿರ್ಬೋದು, ಅಚ್ಚರಿ ಜೊತೆಗೆ ಖುಷಿ ಅಂತ. ಬಹಳ ಹೊತ್ತನ್ನು ನಾವು ಮಾತಾಡಿದ್ವಿ, ಅನೇಕ ವಿಚಾರಗಳನ್ನ ಶೇರ್ ಮಾಡಿದ್ವಿ. ನಿಮ್ಮ ಮನಸ್ಸಿಗೂ ಕೂಡ ಇವರ ಮಾತುಗಳು ನಾಟಿರ್ಬೋದು. ಯಾಕಂದರೆ ಅಮೇರಿಕಾದಲ್ಲಿ ಇದ್ಕೊಂಡು ಅಲ್ಲಿ ಅವ್ರದ್ದೇ ಆದಂತಹ ವೃತ್ತಿಯನ್ನು ನಿರ್ವಹಿಸ್ತಾ ತನ್ನ ಊರಿನ, ತನ್ನ ಗ್ರಾಮದ, ತನ್ನ ನೆಲದ ಜನರಿದ್ದಾರಲ್ಲ ಅವರ ಬಗೆಗಿನ, ಈ ಕನ್ನಡ ಶಾಲೆಯ ಬಗೆಗಿನ ಅಭಿಮಾನವನ್ನು ಇಷ್ಟರ ಮಟ್ಟಿಗೆ ಅಂತರ್ಗತ ಮಾಡಿಕೊಂಡು ಅದನ್ನು ತನ್ನ ಜೀವನದ ಭಾಗವಾಗಿ ಬೆಳೆಸ್ಕೊಂಡಿದ್ದಾರೆ, ತನ್ನ ಊರನ್ನು. ಅದು ಎಲ್ರಿಗೂ ಮಾದರಿ ಆಗಬೇಕು ಅಂತ ಹೇಳ್ತಾ ಈ ವಿಶೇಷ ಎಪಿಸೋಡನ್ನು ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ನಾನು ಕಿಶೋರ್ ರೈ, ಕತ್ತಲೆಕಾಡು. ಬಹಳ ಬಹಳ ಸಂತೋಷ. ಇಶಾ ಇಂಟೀರಿಯರ್ ಹಾಸನ, ಇಲ್ಲಿದೆ ಉದ್ಯೋಗಾವಕಾಶಗಳು. ನೀವೇನಾದ್ರೂ BE ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ 9611808866. ವಿಶೇಷ ಸೂಚನೆ, ಆಟೋಕ್ಯಾಡ್ 2D 3D ಗೊತ್ತಿರಬೇಕು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.